ಇನ್ನು ಬಿಜೆಪಿಯ ಪ್ರತಿಭಟನೆಗೆ ಕಾಂಗ್ರೆಸ್ ನಾಯಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸರ್ಕಾರದ ಮೇಲೆ ಗೂಬೆ ಕೂರಿಸುವ ಕೆಲಸ ಮಾಡ್ತಾ ಇದ್ದಾರೆ. ಬಿಜೆಪಿ ಪ್ರತಿಭಟನೆ ರಾಜಕೀಯ ಪ್ರೇರಿತ ಅಂತ ಕಾಂಗ್ರೆಸ್ ನಾಯಕರು ಹೇಳ್ತಿದ್ದಾರೆ. ರೈತರ ಸಮಸ್ಯೆಗಳ ಬಗ್ಗೆ ಕೇಂದ್ರ ಸರ್ಕಾರ ಮೋಸ ಮಾಡ್ತಾ ಇದೆ. ಕೇಂದ್ರ ಸರ್ಕಾರ ರೈತರ ಬೆಳೆಗಳನ್ನ ಖರೀದಿ ಮಾಡ್ತಾ ಇಲ್ಲ. ವಿಪಕ್ಷದವರು ಕೇಂದ್ರಕ್ಕೆ ಒತ್ತಾಯ ಮಾಡಲಿ ಅಂತ ಕಾಂಗ್ರೆಸ್ ಆಗ್ರಹಿಸಿದೆ. ಮುಖ್ಯವಾಗಿ ರೈತರ ಸಮಸ್ಯೆ ಏನಿದೆ ಅದಕ್ಕೆ ಇನ್ನ ಕೇಂದ್ರ ಸರ್ಕಾರ ಯಾಕೆ ಪ್ರೋತ್ಸಾಹ ಕೊಡ್ತಾ ಇಲ್ಲ, ಭಾಗಿಯಾಗ್ತಾ ಇಲ್ಲ, MRPಗೆ ಹಣ ಯಾಕೆ ಅವರು ಬಿಡುಗಡೆ ಮಾಡ್ತಾ ಇಲ್ಲ, ಕೇಂದ್ರ ಸರ್ಕಾರ ಯಾಕೆ ಖರೀದಿ ಮಾಡ್ತಾ ಇಲ್ಲ, ಕಬ್ಬಿಗೆ ನಾವು ಬೆಲೆ ಜಾಸ್ತಿ ಮಾಡಿದ್ದೀವಿ, ಸಕ್ಕರೆಗೂ ಯಾಕೆ ಜಾಸ್ತಿ ಮಾಡ್ತಾ ಇಲ್ಲ, ಇವೆಲ್ಲ ಕೂಡ ವಿರೋಧ ಪಾರ್ಟಿಯವರು ಚರ್ಚೆ ಮಾಡಬೇಕು, ಕೇಂದ್ರ ಸರ್ಕಾರದ ಮೇಲೆ ಒತ್ತಾಯ ಮಾಡಬೇಕು ಅನ್ನೋದು ನಮ್ಮೆಲ್ಲರ ಅಭಿಲಾಷೆ ಕೂಡ ಇದೆ. ವಿಶೇಷವಾಗಿ ಕಿತ್ತೂರು ಕರ್ನಾಟಕ, ಕಲ್ಯಾಣ ಕರ್ನಾಟಕ ಇಲ್ಲಿ ಏನೇನಾಗಬೇಕು ಅನ್ನೋದು. ಮೊನ್ನೆ ತಾನೇ ರೈತರ ಏನು ಸ್ಟ್ರೈಕ್ ಮಾಡಿದ್ರು, ಮುಖ್ಯಮಂತ್ರಿಗಳು ರಾಜ್ಯ ಸರ್ಕಾರ ಅವ್ರಿಗೆ ಏನು ಸ್ಪಂದನೆ ಮಾಡಬೇಕು ಅದನ್ನು ಮಾಡಿದ್ದೀವಿ. ಇದು ಯಾವುದೋ ಹೊಸ ರಾಗ ಇವ್ರದ್ದು ಶುರುವಾಗಿದೆ ಅಲ್ಲ. ಇವ್ರೇನು ಭಾರಿ ರೈತರ ಬಗ್ಗೆ ಭಾರಿ ಕಾಳಜಿ ಇದ್ದಾರೆ. ಯಡಿಯೂರಪ್ಪನವ್ರು ಇದ್ದಾಗ ಗೋಲಿಬಾರ್ ಮಾಡಿದವರು, ರೈತರಿಗೆ ಶೂಟೌಟ್ ಮಾಡ್ಕೊಂಡು ಇವತ್ತು ಅಪ್ಪ ಶೂಟೌಟ್ ಮಾಡಿದ್ರೆ ಮಗ ಇಲ್ಲಿ ರೈತರ ಪರವಾಗಿ ಇಲ್ಲಿ ಹೋರಾಟಕ್ಕೆ ಬಂದಿರಬೇಕೇನೋ. ಯಾವ ಉದ್ದೇಶ ಇಟ್ಕೊಂಡು ಮಾಡ್ತೀರಿ ನೀವು? ವಿಧಾನಸೌಧ ಇರಬೇಕಾದ್ರೆ ಒಂದಿಷ್ಟು ಜನರ ಬಗ್ಗೆ ಚರ್ಚೆ ಮಾಡಿ, ಇಲ್ಲೇ ವಿಧಾನಸೌಧದಲ್ಲಿ ಚರ್ಚೆ ಮಾಡಿ ಸರ್ಕಾರದ ಏನೋ ತಪ್ಪು ಇದ್ರೆ ಅದನ್ನು ಹೊರಗೆ ತರ್ರಿ. ಅದು ಬಿಟ್ಟು ನೀವು ರೈತರು ಕರ್ಕೊಬಂದು ವಿಧಾನಸೌಧ ನುಗ್ತೀನಿ ಅಂತ ಹೇಳಿದರೆ ಇದು ಯಾರು ನಂಬ್ತಾರೆ ಹೇಳಿ ಸರ್? ಅದು ತಪ್ಪಾಗುತ್ತೆ. ಖಂಡಿತವಾಗಿಯೂ ರೈತರ ಪರವಾಗಿ ಸರ್ಕಾರ ಇದೆ. ಪ್ರೊಟೆಸ್ಟ್ ಮಾಡಬಾರ್ದು ಅಂತ ಯಾರು ಹೇಳ್ತಾರೆ? ಪ್ರಜಾಪ್ರಭುತ್ವ ಹಕ್ಕಿದೆ, ಮಾಡಬೇಕು. ಜನರ ವಿಷಯದ ಬಗ್ಗೆ ಅವರು ಪ್ರಸ್ತಾಪ ಮಾಡಬೇಕು, ಜನರಿಗೋಸ್ಕರ ನ್ಯಾಯ ಕೊಡಿಸೋದ್ರಲ್ಲಿ ಅವರು ಹೋರಾಟ ಮಾಡಬೇಕು, ಅದರಲ್ಲಿ ಏನೂ ತಪ್ಪಿಲ್ಲ. ಆದರೆ ಅವ್ರ ಪ್ರೊಟೆಸ್ಟ್ ಯಾರು ವಿರುದ್ಧ ಮಾಡ್ತಾ ಇದ್ದಾರೆ ಬಹುಶಃ ಅವ್ರು ಅರ್ಥ ಮಾಡ್ಕೋಬೇಕು. ನಮ್ಮ ಸರ್ಕಾರ ವಿರುದ್ಧ ಮಾಡೋದು ಪ್ರಯೋಜನ ಇಲ್ಲ, ಕೇಂದ್ರ ಸರ್ಕಾರ ವಿರುದ್ಧ ಮಾಡಿದ್ರೆ ಒಳ್ಳೆಯದು. ಯಾಕೆಂದರೆ ಕೇಂದ್ರ ಸರ್ಕಾರ ಇವತ್ತು ಎಲ್ಲ ಹಂತದಲ್ಲೂ ಕೂಡ ಕರ್ನಾಟಕಕ್ಕೆ ದ್ರೋಹ ಮಾಡಿದೆ. ಕಬ್ಬಿಂದು ಸಮಸ್ಯೆ ಅದು ಕೂಡ ಪರಿಹಾರ ಸರ್ಕಾರ ಆಸಕ್ತಿ ತಗೊಂಡು ಮಾಡಿದೆ. ಮತ್ತು ಮೆಕ್ಕೆಜೋಳದ್ದು ಕೂಡ ಪ್ರಾಬ್ಲಮ್ ಸಾಲ್ವ್ ಆಗಿದೆ. ಅಷ್ಟು ಬಿಟ್ಟರೆ ಉಳಿದಾಗ ನೋಡೋಣ ಏನೇನು ಅವ್ರು ಕೇಳ್ತಾರೋ ಅದಕ್ಕೆ ನಮ್ಮ ಸರ್ಕಾರ ಸದಾ ಸಿದ್ಧವಾಗಿರುತ್ತೆ. ಮತ್ತು ವಿಶೇಷವಾಗಿ ಬೆಳಗಾಂ ಸೆಷನ್ನಲ್ಲಿ ಈ ಭಾಗದ ಸಮಸ್ಯೆಗಳಿಗೆ ಹೆಚ್ಚು ಒತ್ತು ನಮ್ಮ ಸರ್ಕಾರ ಕೊಡುತ್ತೆ. BJPಯವರು ರೈತ ವಿರೋಧಿ ಸರ್ಕಾರ ನಮ್ಮ ಸರ್ಕಾರದ ಬಗ್ಗೆ ಮಾತಾಡ್ತಾರೆ. ನಮ್ಮಷ್ಟು ರೈತರ ಬಗ್ಗೆ ಕಾಳಜಿ ಇರ್ತಕ್ಕಂಥ ಪಕ್ಷ ಅಥವಾ ಸರ್ಕಾರ ಇಡೀ ದೇಶದಲ್ಲೇ ಯಾವುದೂ ಇಲ್ಲ. BJP ಸರ್ಕಾರ ಯಾವತ್ತೂ ಕೂಡ ರೈತರ ಪರ ಇರಲಿಲ್ಲ. ಯಡಿಯೂರಪ್ಪನವರು 2008ರಲ್ಲಿ ಮುಖ್ಯಮಂತ್ರಿ ಆದಾಗ ಗೋಲಿಬಾರ್ ಮಾಡಿದ್ರು, ಜ್ಞಾಪಕ ಇದೆಯಾ? ಗೊಬ್ಬರಕ್ಕೋಸ್ಕರ. ಅದಾದಮೇಲೂ ಕೂಡ ರೈತರ ಸಾಲ ಮನ್ನಾ ಮಾಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.